ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಟೇಸ್ಟ್ ಅಂಡ್ ಟೆಲ್. ಇವತ್ತು ಸಾಂಬಾರು ನಮ್ಮ ಮನೇಲಿ ಮಧ್ಯಾಹ್ನಕ್ಕೆ ಹೆಸರುಬೇಳೆಯಿಂದ ಸಾಂಬಾರು ಮಾಡ್ತಾಯಿದ್ದೀನಿ. ಹೆಸರುಬೇಳೆ 100 ಗ್ರಾಮ್ ಅಷ್ಟು ತೊಗೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ಕುಕ್ಕರ್ಗೆ ಹಾಕ್ಕೊಂಡು ಅದರ ಜೊತೆಗೆ ಈರುಳ್ಳಿ 1-2, ಹಸಿಮೆಣ್ಸಿಕಾಯಿ 1-3 ಮತ್ತು ಟೊಮೆಟೊ 2, ಸ್ವಲ್ಪ ಕರಿಬೇವು ಇಷ್ಟು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಖಾರಕ್ಕೆ ಬಂದು ಚಿಲ್ಲಿ ಪೌಡ್ರು 1/4 ಟೀ ಸ್ಪೂನು ಮತ್ತು ಅರಿಶಿನ ಸ್ವಲ್ಪ, ಧನಿಯಾ ಪೌಡ್ರ್ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಬದನೆಕಾಯಿ 1, ಆಲೂಗಡ್ಡೆ 1 ಇಷ್ಟನ್ನು ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಹಾಕ್ಬಿಟ್ಟು ನೀರು 1/4 ಲೀಟ್ರಷ್ಟು ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ಸಾಫ್ಟಾಗಿ ಬೇಯಿಸ್ಕೋಬೇಕು ಬೇಳೆನ. ಆವಾಗೇ ಸಾಂಬಾರು ಟೇಸ್ಟಾಗಿರುತ್ತೆ. ತುಂಬ ಚೆನ್ನಾಗಿ ಬೆಂದಿತ್ತು, ಎಲ್ಲ ಬದನೆಕಾಯಿ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೆಂದೋಗಿತ್ತು. ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಬಿಟ್ಟು ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೋಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ನಾನು ಇನ್ನೂ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಪಕ್ಕದಲ್ಲಿ ಹಂಗೆ ಒಗ್ಗರಣೆಗೆ ಜೀರಿಗೆ, ಸಾಸಿವೆ, ಎಣ್ಣೆ ಎಲ್ಲ ಹಾಕಿ ಇಂಗು ಸ್ವಲ್ಪ ಹಾಕ್ಬಿಟ್ಟು ಜಜ್ಜಿರೋ ಬೆಳ್ಳುಳ್ಳಿ ಸ್ವಲ್ಪ 1-2 ಒಣಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಸಾಂಬಾರಿಗೆ ನಾನು ಮಿಕ್ಸ್ ಮಾಡಿಕೊಂಡೆ. ಟೇಸ್ಟಿಯಾದ ಹೆಸರುಬೇಳೆ ಸಾಂಬಾರು ರೆಡಿ ಆಯಿತು. ಬಿಸಿ ಮುದ್ದೆನೂ ಆಯಿತು, ಬಿಸಿ ರೈಸು ಮಾಡಿಕೊಂಡೆ ಇವತ್ತು. ಮತ್ತು ನನ್ನ ಮಗಳು ತೊಂಡೆಕಾಯಿ ಪಲ್ಯ ಮಾಡಿದ್ಲು, ತೊಂಡೆಕಾಯಿನ ಫ್ರೈ ಮಾಡ್ಕೊಂಡು ಪಲ್ಯ ಮಾಡಿದ್ಲು. ತುಂಬ ಟೇಸ್ಟಿಯಾಗಿತ್ತು ಸಾಂಬಾರಂತೂ. ಸೌದೆಕಾಯಿ ಇಕ್ಕಿದ್ದೀನಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ನಮ್ಮ ಮನೇಲಿ ಊಟಕ್ಕೆ ಸಾಂಬಾರು ಮಾಡಿರೋದು. ಹೆಸರುಬೇಳೆ ತೊವೆ ಅಂತೀವಿ ಇದನ್ನು, ತೊವೆ ಸಾಂಬಾರು ಮತ್ತು ತೊಂಡೆಕಾಯಿ ಪಲ್ಯ, ಮುದ್ದೆ, ಬಿಸಿ ರೈಸ್, ಸೌದೆಕಾಯಿ. ಥ್ಯಾಂಕ್ ಯು ಫ್ರೆಂಡ್ಸ್. ಸಿ ಯು ದ ನೆಕ್ಸ್ಟ್ ಬ್ಲಾಗ್.